ಸ್ನೇಹಿತರೆ, ಮದುವೆಯ ನಂತರ ನಿರೀಕ್ಷೆಗಳು ಮತ್ತು ವಾಸ್ತವವು ಒಂದೇ ಆಗಿರುತ್ತದೆಯೇ? ಅನೇಕ ಬಾರಿ ನಾವು ಮದುವೆ ಆಗೋ ಮೊದಲು, ಮದುವೆ ನಂತರ ಪತಿ ಪತ್ನಿ ತುಂಬಾ ಸಂತೋಷವಾಗಿರೋ ಅನೇಕ ವಿಡಿಯೋಗಳನ್ನ ನೋಡ್ತೀವಿ. ಎಲ್ಲವೂ ಪರಿಪೂರ್ಣವಾಗಿದೆ. ಅವರು ಕೇವಲ ಸಂತೋಷದ ಭಾಗವನ್ನು ಮಾತ್ರ ತೋರಿಸುತ್ತಾರೆ. ಪತಿ ಮತ್ತು ಪತ್ನಿ ತುಂಬಾ ಸಂತೋಷವಾಗಿರೋದನ್ನು ತೋರಿಸುತ್ತಾರೆ. ಮನೆಯಲ್ಲಿ ಯಾವುದೇ ಜಗಳಗಳಿಲ್ಲ, ಮನೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಆದ್ರೆ ಒಮ್ಮೆ ನೀವು ಮದುವೆ ಆದ್ಮೇಲೆ ನಾವು ಕೂಡ ಅದೇ ವಿಷಯವನ್ನು ನಿರೀಕ್ಷಿಸ್ತೇವೆ. ನಾವು ಸಾಮಾಜಿಕ ಮಾಧ್ಯಮದಲ್ಲಿ ಏನ್ ನೋಡ್ತೀವಿಯೋ, ನಾವು ವರ್ಚುವಲ್ ಆಗಿ ಏನ್ ನೋಡ್ತೀವಿಯೋ, ವರ್ಚುವಲ್ ಮದುವೆ ನಾವು ಅದನ್ನ ನೋಡ್ತೀವಿ. ಮತ್ತು ನಮ್ಮ ಮದುವೆಗಳು ಕೂಡ ಅದೇ ರೀತಿಯಲ್ಲಿ ಇರಬೇಕೆಂದು ನಾವು ನಿರೀಕ್ಷಿಸುತ್ತೇವೆ. ಆದ್ರೆ ಅದು ನಿಜವಾಗಿಯೂ ಸಂಭವಿಸುತ್ತದೆಯಾ? ಸಾಮಾಜಿಕ ಮಾಧ್ಯಮವು ಎಷ್ಟು ನಿಜವಾಗಿದೆಯೆಂದ್ರೆ ನಮ್ಮ ಮದುವೆಗಳು ಕೂಡ ಅದೇ ರೀತಿಯಲ್ಲಿ ಕೆಲಸ ಮಾಡ್ತವೆಯೇ? ಇಲ್ಲ. ದುರದೃಷ್ಟವಶಾತ್ ಸಾಮಾಜಿಕ ಮಾಧ್ಯಮವು ಮದುವೆಯ ಸಕಾರಾತ್ಮಕ ಅಂಶಗಳನ್ನು ಮಾತ್ರ ತೋರಿಸುತ್ತೆ. ಆದ್ರೆ ಅದು ಅದೇ ರೀತಿಯಲ್ಲಿ ಸಂಭವಿಸುತ್ತದೆ ಎಂದು ಭಾವಿಸಿ ನಾವು ಈ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಾಗ ನಮಗೆ ಆಘಾತವಾಗುತ್ತದೆ. ಆದ್ದರಿಂದ ಇಂದು ನೀವು ಅದೇ ರೀತಿಯಲ್ಲಿದ್ದರೆ, ಮದುವೆ ಪರಿಪೂರ್ಣವಾಗಿರಲಿದೆ, ಮದುವೆಯು ನಾನು ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿದ ಎಲ್ಲವೂ ಆಗಿರಲಿದೆ ಎಂದು ಯೋಚಿಸುತ್ತಿದ್ದರೆ, ಇಲ್ಲ, ನಿರಾಶೆಗೊಳ್ಳಬೇಡಿ. ಏಕೆಂದರೆ ಮದುವೆಗಳಲ್ಲಿ ಏರಿಳಿತಗಳು ಇರ್ತವೆ. ನೀವಿಬ್ರು ವಿಭಿನ್ನವ್ಯಾಗಿನೇ, ನೀವು ವಿಭಿನ್ನ ಇಷ್ಟಗಳನ್ನು ಹೊಂದಿದ್ದೀರಿ, ನೀವು ವಿಭಿನ್ನ ಕನಸುಗಳನ್ನು ಹೊಂದಿದ್ದೀರಿ, ಮತ್ತು ನೀವು ವಿಭಿನ್ನ ಆಲೋಚನೆಗಳನ್ನು ಹೊಂದಿದ್ದೀರಿ, ಮತ್ತು ನೀವು ಒಬ್ಬ ವ್ಯಕ್ತಿಯಾಗಿ ಒಂದೇ ದೇಹವಾಗಿ ಒಟ್ಟಿಗೆ ಬರ್ತಿದ್ದೀರಿ. ನೀವು ಒಟ್ಟಿಗೆ ಬದುಕಲಿದ್ದೀರಿ ಮತ್ತು ಖಂಡಿತವಾಗಿಯೂ ಏರಿಳಿತಗಳು ಇರುತ್ತವೆ. ಆದ್ರೆ ಬೈಬಲ್ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3:14 ಬಹಳ ಸುಂದರವಾಗಿ ಹೇಳ್ತದೆ, ಇವೆಲ್ಲವುಗಳಿಗಿಂತ ಹೆಚ್ಚಾಗಿ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಎಲ್ಲವನ್ನು ಪರಿಪೂರ್ಣ ಸಾಮರಸ್ಯದಲ್ಲಿ ಒಟ್ಟಿಗೆ ಬಂಧಿಸುತ್ತದೆ. ಆದ್ರಿಂದ ನಾವು ಯೇಸುವನ್ನು ಧರಿಸಿಕೊಂಡಾಗ, ನಮ್ಮ ಮದುವೆಯಲ್ಲಿ ಯೇಸುವನ್ನು 3ನೇ ವ್ಯಕ್ತಿಯಾಗಿ ಹೊಂದಿರುವಾಗ, ಆತನು ನಮ್ಮನ್ನು ಒಟ್ಟಿಗೆ ಬಂಧಿಸಿದಾಗ ಈ ಎಲ್ಲ ಅಪೂರ್ಣತೆಗಳು, ಈ ಎಲ್ಲ ಭಿನ್ನಾಭಿಪ್ರಾಯಗಳು ಎಲ್ಲವೂ ಪರಿಪೂರ್ಣವಾಗ್ತವೆ ಮತ್ತು ನಿಮ್ಮ ಮದುವೆಯಲ್ಲಿ ಪರಿಪೂರ್ಣ ಸಾಮರಸ್ಯವಿರುತ್ತವೆ. ಬೈಬಲ್ನಲ್ಲಿ ಯಾಕೋಬ ಮತ್ತು ಲೇಯಾ ಮತ್ತು ರಾಹೇಲರ ಕಥೆ ಇದೆ. ಯಾಕೋಬನು ರಾಹೇಲಳಿಂದ ತುಂಬಾ ಆಕರ್ಷಿತನಾಗಿದ್ದನು. ಅವನು ರಾಹೇಲನನ್ನು ಪ್ರೀತಿಸುತ್ತಿದ್ದನು ಮತ್ತು ಅವನು ರಾಹೇಲನನ್ನು ಮದುವೆಯಾಗಲು ಬಯಸಿದ್ದನು. ಆದ್ರೆ ದುರದೃಷ್ಟವಶಾತ್ ಅವನ ಮಾವನು ಅವನನ್ನು ವಂಚಿಸಿ ಲೇಯಳನ್ನು ಮದುವೆಯಾಗುವಂತೆ ಮಾಡಿದನು. ಮತ್ತು ಆ ದಿನ ಅವನು ಎಷ್ಟು ನಿರಾಶೆಗೊಂಡಿರಬಹುದು ಎಂದು ಊಹಿಸಿ. ಅವನು ತನ್ನ ಪಕ್ಕದಲ್ಲೇ ರಾಹೇಲನನ್ನು ನೋಡಲು ಬಯಸುತ್ತಿದ್ದನು. ಆದ್ರೆ ಅವನು ಅವಳ ಸಹೋದರಿ ಲೇಯನನ್ನು ನೋಡ್ತಿದ್ದನು. ಮತ್ತು ಅಂತಿಮವಾಗಿ ಅವನು ಕಷ್ಟಪಟ್ಟು ಕೆಲಸ ಮಾಡಿದ್ನು. ಅವನು ಎಷ್ಟೋ ವರ್ಷಗಳ ಕಾಲ ಕೆಲಸ ಮಾಡಿ ರಾಹೇಲನ್ನು ತನ್ನ ಹೆಂಡತಿಯಾಗಿ ಪಡೆದನು. ಆದ್ರೆ ಲೇಯಳೊಂದಿಗಿನ ಅವನ ಮದುವೆಯಿಂದಾಗಿ ಯೇಸುವಿನ ಭವಿಷ್ಯವಾಣಿಯು ಹೇಗೆ ನೆರವೇರಿತು ಎಂಬುದನ್ನು ನಾವು ನೋಡ್ತೇವೆ. ಇದು ಈಗ ಸಂಭವಿಸಬಹುದಾದ ವಿಲಕ್ಷಣ ಕಥೆಯಾಗಿದ್ರೂ ಸಹ, ಅದೇ ರೀತಿಯಲ್ಲಿ ನಾವು ಮದುವೆಗೆ ಕಾಲಿಡೋ ಮೊದಲು ನಮ್ಗೆ ಅನೇಕ ನಿರೀಕ್ಷೆಗಳಿವೆ. ನಿರೀಕ್ಷೆಗಳನ್ನು ಹೊಂದಿರೋದು ತಪ್ಪಲ್ಲ. ಆದ್ರೆ ನಾವು ಮದುವೆಗೆ ಕಾಲಿಟ್ಟಾಗ ಮಾತ್ರ ಅದು ಸಂಪೂರ್ಣವಾಗಿ ವಿಭಿನ್ನವಾದ ಪ್ರಪಂಚ ಎಂದು ನಮಗೆ ತಿಳಿಯುತ್ತದೆ. ನೀವು ಇಷ್ಟು ದಿನ ಒಬ್ಬ ವ್ಯಕ್ತಿಯಾಗಿದ್ದೀರಿ. ನೀವು ನಿಮ್ಮ ಜೀವನದ ಉಳಿದ ಭಾಗವನ್ನು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಕಳೆಯಲಿದ್ದೀರಿ. ನಿಮ್ಮ ಸಂಗಾತಿಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಮಕ್ಕಳಿಗಾಗಿ ನೀವು ತ್ಯಾಗ ಮಾಡಬೇಕಾದ ಅನೇಕ ಕನಸುಗಳು ಮತ್ತು ಆಸೆಗಳನ್ನು ನೀವು ಹೊಂದಲಿದ್ದೀರಿ. ನೀವು ಎಲ್ಲವನ್ನು ಅಕ್ಕಪಕ್ಕದಲ್ಲಿ ನಿರ್ವಹಿಸಬೇಕಾಗ್ತದೆ. ಆದ್ದರಿಂದ ಅದು ಕಷ್ಟಕರವಾಗಿದ್ರೂ ಸಹ ಕರ್ತನು ನಿಮ್ಮೊಂದಿಗಿರುವಾಗ ಆತನು ಎಲ್ಲವನ್ನು ಪರಿಪೂರ್ಣ ಸಾಮರಸ್ಯಕ್ಕೆ ತರ್ತಾನೆ. ನಾನು ಪರೀಕ್ಷೆಗಳ ಮೊದಲು ಎಂದಿಗೂ ಆತಂಕಕ್ಕೊಳಗಾಗದವಳು. ಪರೀಕ್ಷೆಗಳ ಮೊದಲು ತುಂಬಾ ಶಾಂತವಾಗಿರ್ತಿದ್ದೆ ಮತ್ತು ಎಲ್ಲವನ್ನೂ ಬಹಳ ಹಗುರವಾಗಿ ತೆಗೆದುಕೊಳ್ತಿದ್ದೆ. ಮತ್ತು ಈಗ ಮದುವೆಯಾದ ನಂತರ ಕೇಟಿಯ ಜವಾಬ್ದಾರಿ ಬಂದ ಮೇಲೆ ನಾನು ಎಷ್ಟೋ ಬಾರಿ ತುಂಬಾ ಆತಂಕಕ್ಕೊಳಗಾಗ್ತೇನೆ. ನಾನು ಯೋಚಿಸ್ತಿದ್ದೆ, ಕರ್ತನೆ, ನಾನು ಅವಳಿಗಾಗಿ ಸರಿಯಾದ ಕೆಲಸವನ್ನ ಮಾಡ್ತಿದ್ದೇನೆ, ಅವಳನ್ನು ನೋಡ್ಕೊಳ್ಳಲು ಇದು ಸಾಕೆ? ಆದ್ರಿಂದ ಮದುವೆ ನಂತರವೂ ನೀವು ಅದೇ ವ್ಯಕ್ತಿಯಾಗಿರುತ್ತೀರಿ ಎಂದು ನೀವು ಭಾವಿಸಬಹುದು. ಆದ್ರೆ ಅದು ಅನೇಕ ವಿಷಯಗಳಲ್ಲಿ ನಿಜವಾಗ್ದಿರಬಹುದು. ನೀವು ಕೂಡ ನಿಮ್ಮನ್ನ ಬದಲಾಯಿಸ್ಕೋಬೇಕಾಗ್ತದೆ. ಪರಿಸ್ಥಿತಿಗಳು ನಿಮ್ಮನ್ನು ಬದಲಾಯಿಸ್ತವೆ. ಮದುವೆ ನಂತರ ನೀವು ಬೇರೆಯೇ ವ್ಯಕ್ತಿ ಆಗ್ತೀರಿ. ಆದರೆ ಎಲ್ಲವೂ ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ. ಆದ್ದರಿಂದ ಇಂದು ನಿಮ್ಮ ಮದುವೆಯಲ್ಲಿ ನೀವು ಅವಾಸ್ತವಿಕ ನಿರೀಕ್ಷೆಗಳನ್ನು ಹೊಂದಿದ್ದರೆ, ಚಿತ್ರಗಳು ಅಥವಾ ವಿಡಿಯೋಗಳನ್ನು ನೋಡಿ ವೈವಾಹಿಕ ಜೀವನ ಹೀಗೆಯೇ ಇರುತ್ತದೆ ಎಂಬ ಕಲ್ಪನೆಯಲ್ಲಿದ್ದರೆ, ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿ ವಾಸ್ತವಕ್ಕೆ ತೆರೆದುಕೊಳ್ಳಿ ಮತ್ತು ಕರ್ತನು ನಿಮ್ಮ ವೈವಾಹಿಕ ಜೀವನದ ಪ್ರತಿಯೊಂದು ಹಂತವನ್ನು ಆನಂದಿಸಲು ಸಹಾಯ ಮಾಡುತ್ತಾನೆ ಎಂದು ತಿಳಿಯಿರಿ. ಒಟ್ಟ ಪ್ರಾರ್ಥಿಸೋಣ.
ಕರ್ತನಾದ ಯೇಸುವೆ, ಇಂದು ನಾನು ಈ ವೈವಾಹಿಕ ಜೀವನಕ್ಕೆ ಒಟ್ಟಾಗಿ ಕಾಲಿಡುತ್ತಿರುವ ಕುಟುಂಬಗಳಿಗಾಗಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಅವರಲ್ಲಿ ಅನೇಕರು ಹೊಸದಾಗಿ ಮದುವೆಯಾದವರಾಗಿರಬಹುದು. ಅವರ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳಿರಬಹುದು. ಹೀಗೆ ಆಗ್ತದೆ, ನನ್ನ ವೈವಾಹಿಕ ಜೀವನ ಹೀಗೆ ಇರ್ತದೆ ಎಂದು ಅವರು ಭಾವಿಸಿರಬಹುದು. ಆದ್ರೆ ಇಂದವರು ನಿರಾಶೆಗೊಂಡಿರ್ಬಹುದು ತಂದೆಯೇ. ಕರ್ತನೆ, ನಿನ್ನ ಶಾಂತಿ ಮತ್ತು ಸಂತೋಷವು ಅವರ ಮೇಲೆ ಬರಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಕರ್ತನೆ, ಪತಿ ಮತ್ತು ಪತ್ನಿ ಪರಸ್ಪರ ತೃಪ್ತಿಪಡಿಸಲು, ಪರಸ್ಪರ ಸಂತೋಷವಾಗಿರಲು, ಅವರ ಕುಟುಂಬದ ಸಣ್ಣ ಅಗತ್ಯಗಳನ್ನು ಪೂರೈಸಲು ಶಕ್ತರಾಗಲಿ. ಇದರಿಂದ ಅವರು ಪರಿಪೂರ್ಣ ಸಾಮರಸ್ಯದಿಂದ ಒಟ್ಟಾಗಿ ಬಾಳಲಿ. ಕರ್ತನೆ, ಅವರ ಮದುವೆಯಲ್ಲಿ ನೀನು ಮೂರನೇ ವ್ಯಕ್ತಿಯಾಗಿ ಅವರನ್ನು ಒಟ್ಟಾಗಿ ಬಂಧಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಹೌದು ನನ್ನ ಪ್ರಿಯ ಸ್ನೇಹಿತರೆ, ಇಂದು ಯೇಸುವನ್ನು ನಿಮ್ಮ ಕುಟುಂಬಕ್ಕೆ ಆಹ್ವಾನಿಸಿ. ಯೇಸುವನ್ನು ನಿಮ್ಮ ಕೌಟುಂಬಿಕ ಜೀವನಕ್ಕೆ, ನಿಮ್ಮ ಪತಿ ಪತ್ನಿಯ ಸಂಬಂಧಕ್ಕೆ, ನಿಮ್ಮ ಕುಟುಂಬದ ಸಂಬಂಧಕ್ಕೆ ಆಹ್ವಾನಿಸಿ. ನೀವು ಆತನನ್ನು ಮೂರನೇ ವ್ಯಕ್ತಿಯಾಗಿ ಸ್ವೀಕರಿಸಿದಾಗ ಎಲ್ಲವೂ ಪರಿಪೂರ್ಣ ಸಾಮರಸ್ಯದಿಂದ ಕೂಡಿರ್ತದೆ. ಅದು ನಿಮ್ ನಿರೀಕ್ಷೆಯಂತೆ ಇಲ್ದಿದ್ರು ಅದು ನಿಮ್ ನಿರೀಕ್ಷೆಗಳನ್ನು ಮೀರಿರ್ತದೆ. ಕರ್ತನೆ, ನಾನು ಅದನ್ನು ನಂಬುತ್ತೇನೆ ಮತ್ತು ನಾವು ಅದನ್ನು ನಿನ್ನಿಂದ ಸ್ವೀಕರಿಸ್ತೇವೆ ತಂದೆಯೇ. ಕರ್ತನೆ, ನಿರೀಕ್ಷಿಸಿದ್ದಕ್ಕಿಂತ ಮತ್ತು ಅವರು ಕನಸು ಕಂಡಿದ್ದಕ್ಕಿಂತ ಹೆಚ್ಚಿನದನ್ನು ನೀನು ನೀಡುತ್ತೀಯೇ. ಅವರು ಇಂದು ಅದನ್ನು ಸ್ವೀಕರಿಸಲಿದ್ದಾರೆ ತಂದೆಯೇ. ಅವರ ವೈವಾಹಿಕ ಜೀವನವು ಉತ್ತಮವಾಗಿ ಬದಲಾಗಲಿದೆ. ಅವರ ವೈವಾಹಿಕ ಜೀವನವು ಅವರು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನದಾಗಿರುತ್ತದೆ. ಕರ್ತನೆ, ನೀನು ಈ ದಂಪತಿಗಳೊಂದಿಗೆ ಇರಲು ಮತ್ತು ಅವರನ್ನು ಆಶೀರ್ವದಿಸಲು ನಾನು ಪ್ರಾರ್ಥಿಸುತ್ತೇನೆ. ಯೇಸುವಿನ ಹೆಸರಲ್ಲಿ ನಾನು ಪ್ರಾರ್ಥಿಸ್ತೇನೆ, ಆಮೇನ್. ಆದ್ರಿಂದ ಇಂದು ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ದೊಡ್ಡ ಆಶೀರ್ವಾದವನ್ನು ಪಡೆಯಲಿದ್ದೀರಿ.